ಮೊಬೈಲ್ ಸೈಲೆಂಟ್ ಮಾಡಿಬಿಡಿ ಎಲ್ಲ ನಮ್ಮವರು ಸ್ವಲ್ಪ ಬರ್ತಾವೆ ಸರ್. ಅಲ್ಲ ಅದು ಬ್ಯಾಡ್ ಬಿಡ್ರಿ ಬೈಕ್ ಬೇಡ ಹಂಗೆ ಡೈರೆಕ್ಟ್ ಮಾತಾಡಿ. ಶುಭ ವಂದನೆಗಳನ್ನು ಹೇಳ್ತಾ ಈ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮದ ಬಂಧುಗಳನ್ನು ಈ ಪತ್ರಿಕಾಗೋಷ್ಠಿಗೆ ಅತ್ಯುತ್ತಮವಾಗಿ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಪರವಾಗಿ ತಮ್ಮನ್ನೆಲ್ಲ ಹಾರ್ದಿಕವಾಗಿ ನಾವಿಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪೂಜ್ಯ ಶ್ರೀಗಳು ಅಧ್ಯಕ್ಷತೆಯಲ್ಲಿ ಹಾಗೆ ಮುತ್ತಣ್ಣವರು ಸಹ ಇವತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ. ಹಾಗೆ ಹುಬ್ಬಳ್ಳಿಯಿಂದ ನಮ್ಮ ಅತಿಥಿಗಳು ಕೂಡ ಆಗಮಿಸಿದ್ದಾರೆ. ಈಗ ನಾವು ಕಳೆದ ಸಾರಿನೂ 5ನೇ ತಾರೀಕಿಗೆ ಮಾಡಿದ್ವಿ ನಾವು. ಈ ಸಾರಿ ಅವರು ಹೇಳಿದ ಹಾಗೆ ಅಂದರೆ ಚಲನಚಿತ್ರಗಳ ಬರುವಿಕೆ ಕಾರಣಕ್ಕಾಗಿ ನಾವೊಂದು ಸ್ವಲ್ಪ ತಡ ಮಾಡಿದ್ವಿ ಅಷ್ಟೇ. ಆದಾಗ್ಯೂ ನಮ್ಮ ಒಟ್ಟು 32 ಚಲನಚಿತ್ರಗಳು ಬಂದಿದ್ದಾವೆ. ಇದರಲ್ಲಿ ಒಂದು 5 ಚಲನಚಿತ್ರಗಳು ಕಡೆಗೆ ಬಂದಿರೋದ್ರಿಂದ ಒಂದು ಹಾಕಿಲ್ಲ ಅವರು. ಹಾಗಾಗಿ ಅದರ ಸಪ್ರೇಟ್ ನಾವು ಪುಟವನ್ನು ಕೂಡ ನಾವು ಈಗ ಮಾಡಿಬಿಟ್ಟಿದ್ದೀವಿ ಪ್ರತ್ಯೇಕ. ಅಂತ ನಮ್ಮ ಪತ್ರಕರ್ತರು ಕೂಡ ಅದರೊಳಗೆ ಫೋಟೋ ಹಾಕಿದ್ವಿ, ಪ್ರತ್ಯೇಕ ಕಳಿಸಿದ್ದಾರೆ, ನೀವು ನೋಡಿರ್ಬೋದು ನಾವು. ಹಾಗಾಗಿ ಏನು ಕೊರತೆಗಳು ಆಗಿದಾವೋ ಅವಸರಲ್ಲಿ ಆಗಿರ್ತಕ್ಕಂತಹ ಕೊರತೆಗಳನ್ನು ನಾವು ಇನ್ನೊಂದು ಕೋಣೆಯಲ್ಲಿ ನಾವು ಅದನ್ನು ಸರಿ ಮಾಡಿಕೊಂಡಿದ್ವಿ. ಹಾಗಾಗಿ 32 ಚಲನಚಿತ್ರಗಳ ಕುರಿತಾಗಿ ಅಬ್ಸರ್ವ್ ಅವ್ರು ಆಯ್ಕೆ ಮಾಡಿದ ನಂತರ ನಾವು ಫೈನಲ್ ಆಗಿ ಅದನ್ನು ತೀರ್ಮಾನ ಮಾಡಿಕೊಂಡಿದ್ವಿ. ಹಾಗಾಗಿ ಇವತ್ತು ಆ ಕುರಿತಾಗಿ ನಡೆದಿರ್ತಕ್ಕಂತಹ ಹಾಗೆಯೇ ಜಾತ್ರೆಯ ಕುರಿತಾಗಿ ನಡೆದಿರ್ತಕ್ಕಂತಹ ಈ ಕೈಗೋಷ್ಠಿಯೊಳಗೆ ಶ್ರೀಗಳು ತಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚ್ಕೊತಾ ಇದ್ದಾರೆ. ಆ ಮೂಲಕವಾಗಿ ಜಾತ್ರೆಗೆ ತಾವೆಲ್ಲ ಕೂಡ ಪ್ರಶಸ್ತಿಯನ್ನು ಕೂಡ ನಾವು ಈ ವರ್ಷ ಈಗಾಗಲೇ ಮೊನ್ನೆ ಹಾಗೆ ಹೇಳಿದರೆ ಅದನ್ನು ತಾವೆಲ್ಲ ಹಾಕಿಬಿಟ್ಟಿದ್ದೀರಿ. ಅದರ ನಿಮ್ಮಲ್ಲಿ ಎಷ್ಟು ಕುತೂಹಲ ಇದೆ ಅಂದರೆ ಮೊದಲು ನಮ್ಮ ಪೇಪರಿಗೆ ಬರಲಿ, ನಮ್ಮ ಮೀಡಿಯಾದಲ್ಲಿ ಬರಲಿ ಅನ್ನುವಂಥ ಕುತೂಹಲ ನಿಮ್ಮಲ್ಲಿ. ಅಬ್ಸರ್ವ್ ಹಾಕ್ಬಾರ್ತಾಳ್ರಿಪ್ಪ ಹಂಗೆ ನೋಡಿ ಹಿಂಗಾಗಿವೆ ಅಂತ ಹೇಳಿದ್ದನ್ನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀವಿ ಅಧಿಕೃತವಾಗಿ. ಹಾಗಾಗಿ ಇಲ್ಲಿ ಭಾರತೀಯ ಚಿತ್ರರಂಗದ ಸಾಧನೆಗಾಗಿ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಶ್ರೀಮತಿ ಭಾರತಿ ವಿಷ್ಣುವರ್ಧನ ಅವರು ಆಯ್ಕೆ ಮಾಡಿದ್ದೀವಿ. ಹಾಗೆ ರಂಗಭೂಮಿ ಕಲಾವಿದೆ ಮತ್ತು ಚಲನಚಿತ್ರ ಹಾಗೂ ಕಿರುತೆರೆ ನಟಿ ಆಗಿರ್ತಕ್ಕಂತಹ ಶ್ರೀಮತಿ ಮಾಲತಿ ಸುಧೀರ್ ಅವರನ್ನು ರಾಜ್ಯ ಪ್ರಶಸ್ತಿಗೆ ಶ್ರೀಗಳು ಎಲ್ಲ ಸರ್ವ ವತಿಯಿಂದ ಅದನ್ನು ಆಯ್ಕೆ ಮಾಡಿರ್ತಕ್ಕಂತಹದ್ದು. ಅದಕ್ಕೆ ಈ ಇಬ್ಬರನ್ನು ಕೂಡ ನಾವು ಆಯ್ಕೆ ಮಾಡಿದ್ವಿ. ಅದರ ಕುರಿತಾಗಿ ಶ್ರೀಗಳು ಹೆಚ್ಚು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚ್ಕೊತಾ ಇದ್ದಾರೆ. ಇದಿಷ್ಟು ಮತ್ತೊಮ್ಮೆ ತಮ್ಮನ್ನು ಹೃತ್ಪೂರ್ವಕವಾಗಿ ನಾವು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ. ಎಲ್ಲ ಪತ್ರಿಕೆ ಹಾಗೂ ಮಾಧ್ಯಮ ಬಳಗ ಬಾಗಲಕೋಟೆ ಜಿಲ್ಲೆಯ ಮತ್ತು ಬೇರೆ ಜಿಲ್ಲೆಯ ಎಲ್ಲ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮ ಬಳಗದವರಿಗೆ ಮೊಟ್ಟ ಮೊದಲನೇದಾಗಿ ಈ ಸಿದ್ದನಕೊಳ ದಾಸೋಹ ಕಲಾ ಪೋಷಕರಿಂದ ಹಾರ್ದಿಕ ಸ್ವಾಗತವನ್ನು ಕೋರ್ತಾ, ಇವತ್ತು ನಮ್ಮ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದರೆ, ಪ್ರತಿ ವರ್ಷ ನಾವು ಸಿದ್ದನಕೊಳ ಮಠದಿಂದ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಅಂದರೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಜನವರಿ 14, 15, 16 ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸುಮಾರು 10 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆಲ್ಲ ಸಹಕಾರ ನೀಡಿದಂಥ ಮೊಟ್ಟ ಮೊದಲನೇ ತಮ್ಮ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳಿಗೆ ಮೊಟ್ಟ ಮೊದಲನೇದಾಗಿ ವಂದನೆಗಳನ್ನು ಹೇಳ್ತಾ ಇದ್ದೀನಿ. 10 ವರ್ಷಗಳ ಕಾಲ ತಮ್ಮ ಒಂದು ಸಹಕಾರದೊಂದಿಗೆ ಅದ್ದೂರಿ, ಅದು ಗುಡ್ಡದಲ್ಲಿ ಯಶಸ್ವಿ ಆಗಿದ್ದು ಭಾಳ ವಿಚಿತ್ರ ಅಂತಾರೆ ಎಲ್ಲರೂ ಜನರು. ಗುಡ್ಡದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದರೆ ನಿಮ್ಮದು ಅದರಲ್ಲಿ ಪಾಲಿದೆ. ನಿಮಗೆ ಮೊಟ್ಟ ಮೊದಲನಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಈಗ ವಿಶೇಷ ಅಂದರೆ ಈ ವರ್ಷದ ನಾವು ಪ್ರಶಸ್ತಿಗಳನ್ನು ಪ್ರತಿ ವರ್ಷ ನಾವು ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಮಾತ್ರ ಕೊಡ್ತಾಯಿದ್ವಿ, ಒಂದೇ ಪ್ರಶಸ್ತಿ ಕೊಡ್ತಾಯಿದ್ವಿ. ಈಗ 2 ವರ್ಷದಿಂದ ಜನರ ಒಂದು ಅಭಿಪ್ರಾಯ ಮೇರೆಗೆ ಮತ್ತು ಅನೇಕ ಮಾಧ್ಯಮಗಳ ಪತ್ರಿಕಾದವರ ಅಭಿಪ್ರಾಯದ ಮೇರೆಗೆ ರಾಜ್ಯ ಮಟ್ಟದ್ದು ಒಂದು ಅಂತೇಳಿ ಒತ್ತಾಯ ಮಾಡೋದ್ರಿಂದ ಅದನ್ನು ಕೂಡ ಈ 2 ವರ್ಷದಿಂದ ಅನೌನ್ಸ್ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾವು. ಆ ನಿಟ್ಟಿನೊಳಗೆ ಈ ವರ್ಷದ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನು ಭಾರತೀಯ ಚಿತ್ರರಂಗದ ಸಾಧನೆಗಾಗಿ ಅನೇಕ ಎಲ್ಲ ಚಲನಚಿತ್ರ ಭಾಷಾದಲ್ಲಿ ಕೂಡ ಅವರು ಸಾಧನೆ ಮಾಡಿದಂಥ ನಮ್ಮ ಸ್ಯಾಂಡಲ್ವುಡ್ಡಿನ ಹೀರೋಯಿನ್ ಅಂತಲೇ ಹೇಳ್ಬೋದು, ಅವರು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವ್ರನ್ನ ಈ ಸರಿ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ಎರಡನೇದಾಗಿ ನಮ್ಮ ಇನ್ನೊಬ್ಬರು ನಮ್ಮ ಚಲನಚಿತ್ರ ನಟ ಖಳನಾಯಕ ಸುಧೀರ್ ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ಮಾಲತಿ ಸುಧೀರ್ ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ಹಾಗೂ ಕಿರುತೆರೆ ನಟಿ ಅವರನ್ನ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಅಂಥೇಳಿ
ತಮಗೆ ಈ ಮೂಲಕ ತಿಳಿಯಲು ವ್ಯಕ್ತಪಡಿಸ್ತಾ ಇದ್ದೇವೆ. ಹಾಗೆಯೇ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಡಾಕ್ಟರ್ RS ರಾಜು ಅವರು ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಪಣೆ ಇರುತ್ತೆ. ಹಾಗೆಯೇ ಈ ಒಂದು ಕಾರ್ಯಕ್ರಮ 3 ದಿನಗಳ ಕಾಲ ನಮ್ಮ ಸ್ಥಳೀಯ ಶಾಸಕರಾದಂಥ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು 3 ದಿನಗಳ ಕಾಲ ಇರ್ತಾರೆ. ಹಾಗೆಯೇ ಮಾಜಿ ಶಾಸಕರು ಕೂಡ ಬರ್ತಾರೆ, ದೊಡ್ಡಗೌಡರ ಪಾಟೀಲರು ಮತ್ತು ಅನೇಕ ರಾಜಕಾರಣಿಗಳು ಎಲ್ಲರೂ ಬರ್ತಾಯಿದ್ದಾರೆ. ಮೇಲಾಗಿ ವಿ ಸೋಮಣ್ಣ ಅಂತ ಎಲ್ಲರೂ ಅನೇಕ ರಾಜಕಾರಣಿಗಳು, ಸಾಧು ಸಂತರು, ಹೆಚ್ಚಾಗಿ ಚಲನಚಿತ್ರ ಧಾರಾವಾಹಿ ನಟ ನಟಿಯರು. ಅದರ ಜೊತೆಗೆ ಈ ನಾವು ಪ್ರತಿ ವರ್ಷ ಈಗಾಗಲೇ 10 ವರ್ಷದಿಂದ ನಾವು ಉತ್ತರ ಕರ್ನಾಟಕದಲ್ಲಿ ಚಲನಚಿತ್ರಕ್ಕೆ ಒತ್ತು ಕೊಟ್ಕೊಂಡು ಬಂದಿದ್ದೀವಿ. ಯಾಕಂದರೆ ನಮ್ಮದು ಕಲಾ ಪೋಷಕ ಮಠ ಆಗಿರೋದ್ರಿಂದ ಯಾರೇ ಒಂದು ಚಲನಚಿತ್ರ ತೆಗೆದಂಥವರು ಅವರಿಗೆ ಉಚಿತವಾಗಿ ನಾವು ಟ್ರೇಲರ್ ಮತ್ತು ಆಡಿಯೋ ಲಾಂಚಿಂಗ್ ಮಾಡುವಂಥ ವೇದಿಕೆಯನ್ನು ಬಿಟ್ಟುಕೊಟ್ಟು ಅವ್ರಿಗೆ ಯಾವುದೇ ರೀತಿ ₹1 ಶುಲ್ಕ ಇಲ್ಲದೆ ಮಾಡ್ಕೊಂಡು ಬಂದಿದ್ದೀವಿ. ಅದ್ರ ಜೊತೆಗೆ ಅವರಿಗೆ ನಾವು ಒಂದು ಅಭಿನಂದನಾ ಪತ್ರ ಕೊಡ್ತೀವಿ ಭಾಗವಹಿಸಿದಾಗಿ, ಮತ್ತು ಒಂದು ಫಿಲ್ಮ್ ಫೆಸ್ಟಿವಲ್ ಕೊಡ್ತಾರಲ್ಲ ಅದೇ ಥರ ಅವಾರ್ಡ್ಗಳು ಕೂಡ ಕೊಡ್ತಾ ಇದ್ದೀವಿ ನಾವು. ಅದೇ ಮೂಮೆಂಟು ಈ ಥರ ಒಂದು ಮಾಡ್ಕೊಂಡು ಬಂದಿದ್ವಿ. 3 ದಿನಗಳ ಕಾಲ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಅದ್ರ ಜೊತೆಗೆ ದಾಸೋಹ ಸೇವೆಯೂ ಇರುತ್ತೆ. 1ನೇ ದಿವಸ ವಿಜಯಾನಂದ ಕಾಶ್ಯಪ್ನವ್ರ ಕುಟುಂಬದವರು, 2ನೇ ದಿವಸ NH ಕೋನ್ ರೆಡ್ಡಿ, CS ನಾಡಗೌಡರು, ಅಮರೇಗೌಡ ಬಯ್ಯಾಪುರ, ನವಲಗುಂದ ಶಾಸಕರು, ಮುದ್ದೇಬಿಹಾಳ ಶಾಸಕರು ಮತ್ತು ಕುಷ್ಟಗಿ ಶಾಸಕರು ಇವ್ರು ಮಾಡ್ತಾಯಿದ್ದಾರೆ 2ನೇ ದಿವಸ. 3ನೇ ದಿವಸ ನಮ್ಮ ಶ್ರೀ GS ಪಾಟೀಲ್ ಶಾಸಕರು ರೋಣದವರು, ಹಾಗೆಯೇ ದೊಡ್ಡಗೌಡ H ಪಾಟೀಲ್ ಶಾಸಕರು ಕುಷ್ಟಗಿ, ದೊಡ್ಡಗೌಡ G ಪಾಟೀಲ್ ಮಾಜಿ ಶಾಸಕರು ಹುಣಗುಂದ ಅವರು ಕೂಡ ದಾಸೋಹ ಸೇವೆ ಮಾಡ್ತಾಯಿದ್ದಾರೆ. ಹೀಗಾಗಿ ಇನ್ನೂ ಅನೇಕ ಜನ ಇದಕ್ಕೆ ಪ್ರಾಯೋಜಕರು ಸಾಕಷ್ಟು ಜನ ಇದ್ದಾರೆ. ಅವ್ರ ಹೆಸರು ಎಲ್ಲರೂ ತೊಗೊಳಕ್ಕಾಗಲ್ಲ. ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಇವತ್ತೇನಾದರೂ ಈ ಒಂದು ಸಿದ್ಧಶ್ರೀ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಅದು ಯಶಸ್ವಿ ಮೂಲ ಕಾರಣ ಅಂತಂದರೆ ದಾನ ಧರ್ಮ ಮಾಡಿದವರು. ಅವ್ರಿಗೆ ನಾವು ಮೊದಲು ಧನ್ಯವಾದ ಹೇಳಬೇಕು. ಯಾಕಂದರೆ ಪ್ರಾಯೋಜಕರಿಂದನೇ ಇವತ್ತು ನಡೀತಾ ಇದೆ. ಅವ್ರು ಕೊಟ್ಟ ಮೇಲೆ ನಾವು ನಡೀತೈತೆ, ಇಲ್ಲಾಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ಎಲ್ಲ ಭಕ್ತಾದಿಗಳಿಗೂ ಮತ್ತು ಪ್ರಾಯೋಜಕರಿಗೂ ನೋಡಿ ಧನ್ಯವಾದ ಹೇಳ್ತಾ ಇದ್ದೀನಿ. ಹೀಗಾಗಿ ಇನ್ನೊಂದು ವಿಶೇಷ ಅಂತಂದರೆ ಈ ವರ್ಷದಿಂದ ನಮ್ಮ ಒಂದು ಕಮಿಟಿ ಒಳಗೆ ನಮ್ಮ ಮುತ್ತಣ್ಣವರು ಅವರು ಕೂಡ ಇನ್ಮೇಲೆ ಜಾಯ್ನ್ ಆಗ್ತಾ ಇದ್ದಾರೆ. ಇವರು ನಮ್ಮ ಶಿವರಾಜ್ ಕುಮಾರ್ ಅತ್ಯಂತ ಬೇಕಾದಂಥವರು. ಮುಂದಿನ ಸರಿ ಶಿವರಾಜ್ ಕುಮಾರ್ ಕರ್ಕೊಂಡು ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ಪ್ರಶಸ್ತಿ ಕೊಡಬೇಕು ಅಂತ. ಆಯಿತು ನೋಡೋಣ ಅಂತ ಹೇಳಿದ್ದೀವಿ ನಾವು. ಆಮೇಲೆ ಇವಾಗಲೇ ಆಶ್ವಾಸನೆ ಕೊಡಲ್ಲ ನಮಗೆ, ಯಾಕಂದ್ರೆ ನಮ್ಮದು ಒಂದು ಎಲ್ಲ ಭಕ್ತರ ಒಂದು ಅಭಿಪ್ರಾಯ ಮತ್ತು ಎಲ್ಲ ಮಾಧ್ಯಮ ಎಲ್ಲರ ಅಭಿಪ್ರಾಯ ತೊಗೊಂಡು ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಏನಂದರೆ, ಇವರು ಒಂದು 4 ವಿಮಾನ ನಿಲ್ದಾಣಗಳಿಗೆ ಇದ್ರದ್ದು ಎಲ್ಲ ನಾಡಿನ ಹೋರಾಟಗಾರರು, ಕ್ರಾಂತಿ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ ಮತ್ತು ಕುವೆಂಪು, ಇನ್ನೊಬ್ಬರು ಯಾರಿದ್ದಾರೆ ಬಸವಣ್ಣವ್ರ ಹೆಸರು, ಇವೆಲ್ಲ ಇಡೋರ ಸಂಬಂಧ ದೊಡ್ಡ ಒಂದು ಕಾರ್ಯಕ್ರಮ ಮಾಡಿದರು. ಅಲ್ಲಿ ಪೂಜಾ ಗಾಂಧಿಯವರು ಬಂದಿದ್ದರು. ಅಲ್ಲಿ ನಾನು ಗೆಸ್ಟ್ ಮಾಡಿದ್ರು, ನಾನು ಹೋಗಿ ಭಾಷಣ ಮಾಡಿ ಬಂದಿದ್ದೀನಿ. ಅಂಥ ವ್ಯಕ್ತಿ, ಹೋರಾಟದ ವ್ಯಕ್ತಿ, ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂಚೂಣಿಯಲ್ಲಿರುವಂಥ ವ್ಯಕ್ತಿ. ಇವತ್ತು ನಮ್ಮ ಒಂದು ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅವರು ಕೂಡ ಭಾಗಿ ಆಗ್ತಿರೋದಕ್ಕೆ ನಮಗೂ ತುಂಬ ಖುಷಿ ಆಗ್ತಾ ಇದೆ. ಅವರು 1-2 ಮಾತು ಇದ್ರ ಬಗ್ಗೆ ಹೇಳ್ತಾರೆ, ತಾವು ಕೇಳ್ರಿ ಅಂತ ಹೇಳ್ತೀನಿ. ಪ್ರಶಸ್ತಿ 50,000, ಇನ್ನೊಂದು ರಾಜ್ಯ ಪ್ರಶಸ್ತಿ 25,000 ನಗದು. ಮತ್ತು ಆ TADA ಬೇರೆ ಇತ್ತು, ಅದನ್ನು ಹೇಳಕ್ಕೆ ಬರಲ್ಲ ನಾವು. TADA ಹಿಡಿದ್ರೆ ಮತ್ತೆ ಬೇರೆ ಆಗುತ್ತೆ. ದುಂಪಳ ಶಿವಕುಮಾರ ಸ್ವಾಮಿ ನಮಸ್ಕರಿಸಿ, ಬಹುಶಃ ಈ ಒಂದು ಮಠ ಬಾಗಲಕೋಟೆ ಜಿಲ್ಲೆಯ ಎಲ್ಲ ನಮ್ಮ ಪತ್ರಿಕಾ ಮಿತ್ರದ ಮತ್ತು ಎಲ್ಲ ಸುದ್ದಿ ವಾಹಿನಿ ಎಲ್ಲ ಸಹೋದರರಿಗೆ ನಮಸ್ಕರಿಸಿ, ನಾನು ಈ ಮಠಕ್ಕೆ ಪ್ರಪ್ರಥಮವಾಗಿ ಬಂದಿದ್ದೆ. ಭಾಳ ಅದ್ಭುತವಾದಂಥ ಒಂದು ಅನುಭವವನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಗುಡ್ಡದೊಳಗನ ನಾವೆಲ್ಲ ಒಂದು 3-4 ಕಿಲೋಮೀಟ್ರ್ ಮ್ಯಾಗೆಲ್ಲ ಬಂದರೆ ಈ ಒಂದು ವಾತಾವರಣ ಭಾಳ ಅದ್ಭುತವಾಗಿ ಒಂದು ಅನುಭವ ಬರ್ತಕ್ಕಂಥದ್ದು. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಕಲಾವಿದರಿಗೆ ಮತ್ತು ನಾಟಕ ರಂಗದ ಕಲಾವಿದರಿಗೆ ಒಂದು ಪೋಷಕ ಮಠ ನಾನು ತಿಳ್ಕೊಂಡಾಗೆ ಅದಕ್ಕಿಂತ ಪುಟ್ಟರಾಜ ಮಠ ಅಂತ ಅಷ್ಟೇ ನಾನು ತಿಳ್ಕೊಂಡೆ. ಆದರೆ ಕನ್ನಡ ಚಲನಚಿತ್ರರಂಗ ಮತ್ತು ನಾಟಕ ರಂಗ ಎಲ್ಲರಿಗೂ ಕೂಡ
ಈ ಒಂದು ಮಠ ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಇವರಿಗೆ ಒಂದು ಪೋಷಕ ಒಂದು ಭಾಳ ದೊಡ್ಡ ಕ್ಷೇತ್ರ ಅಂತಂದೇಳಿ ನಮ್ಮ ಭಾಳ ಸಂತೋಷದಿಂದ ಇಲ್ಲಿ ಬಂದಿದ್ದೀವಿ. ಬಹುಶಃ ವಿಷ್ಣುವರ್ಧನ್ ಭಾರತೀಯವರಿಗೆ ಕೊಡ್ತಾ ಇರತಕ್ಕಂಥ ಈ ಒಂದು ಪ್ರಶಸ್ತಿ ಈ ಕನ್ನಡ ನಾಡಿನ ಕನ್ನಡಿಗರಿಗೆ ಪ್ರತಿಯೊಬ್ಬರಿಗೂ ಪ್ರಶಸ್ತಿ ಕೊಟ್ಟಂಗನ ಅನ್ನೋ ಒಂದು ರೀತಿಯಲ್ಲಿ ಗುರುಗಳು ಭಾಳ ದೊಡ್ಡದಾದಂಥ ಒಂದು ಆಯ್ಕೆಯನ್ನು ಅವರು ಮಾಡಿಕೊಂಡಿದ್ದು. ಆ ಪ್ರಕಾರವಾಗಿ ಮಾಲತಿ ಸುಧೀರ್ ಅವರು ಕೂಡ ಇಲ್ಲಿ ಬರ್ತಾ ಇರೋದು ನಮ್ಮ ಹುಬ್ಬಳ್ಳಿಯ ಹೆಣ್ಮಗಳು. ಸುಧೀರ್ ಅವರು ಭಾಳ ಸಣ್ಣ ವಯಸ್ಸಿನಲ್ಲಿ ಇವತ್ತು ನಮ್ಮನ್ನು ಅಗಲಿದ್ರು ಕೂಡ ಅವ್ರ ಹೆಸರನ್ನು ಉಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ತಾಯಿ ಮಾಲತಿ ಸುಧೀರ್ ಅವರು ಕೂಡ ಅವರು ಮಾಡ್ತಾ ಇದ್ದಾರೆ. ಆದ್ದರಿಂದ ತಾವು ಇವತ್ತೇನೆಲ್ಲ ಬಂದಿದ್ದೀರಿ, ಮುಂದಿನ ವರ್ಷ ಕೂಡ ಏನು ಶಿವಣ್ಣಗೆ ಕೊಡಬೇಕು ಅಂತಕ್ಕಂಥದ್ದು ಏನು ಕೆಲವೊಂದಿಷ್ಟೆಲ್ಲ ನಾವು ಬೇಡಿಕೆ ಇಟ್ವಿ, ಆಯ್ತು ಅದನ್ನೆಲ್ಲ ನೋಡಿ ಮಾತಾಡೋಣ ಅಂತಕ್ಕಂಥದ್ದು. ಬಹುಶಃ ನನಗೆ ಈ ಒಂದು ಕ್ಷೇತ್ರದಿಂದ ಕನ್ನಡ ಚಲನಚಿತ್ರರಂಗ ಮಾಸಿ ಹೋಗ್ತಾ ಇದೆ ಈಗಿನ ಸಂದರ್ಭದಲ್ಲಿ. ಯಾಕಂದ್ರೆ ನಾವು ಸಾಕಷ್ಟು ಕೆಲಸಗಾರಗಳು ನಾವು ಮಾಡ್ಕೊಂಡು ಬಂದಿದ್ದೀವಿ ಚಿತ್ರರಂಗದಲ್ಲಿ, ಎಲ್ಲರ ಜೊತೆಗೂ ಕೆಲಸ ಮಾಡಿರ್ತಕ್ಕಂಥವ್ರು ನಾವು ವೈಯಕ್ತಿಕವಾಗಿ. ಶಿವಣ್ಣ ಇರ್ಬೋದು, ಪುನೀತ್ ರಾಜ್ಕುಮಾರ್ ಅವ್ರದ್ದು, ರಾಜ್ಕುಮಾರ್ ಅವ್ರ ಆಕಸ್ಮಿಕ ಚಲನಚಿತ್ರ ಶೂಟಿಂಗ್ ಕೂಡ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ನಾವೆಲ್ಲ ಮಾಡಿದ್ವಿ. ಅದಾದಮೇಲೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಅಭಿಮಾನಿಗಳ ನಮ್ಮನೆ ದೇವರು ಚೆನ್ನಮ್ಮನ ಒಂದು ಸ್ಥಾನದಲ್ಲಿನೇ ಸರೌಂಡ್ 7 ರಸ್ತೆಗಳು ಬಂದ್ ಮಾಡಿ ಶೂಟಿಂಗ್ ಮಾಡಿದ್ದು. ಸೊ ಇದ್ರ ಇತಿಹಾಸ ನೋಡಿದಾಗ ಸಿದ್ದನಕೊಳ್ಳದ ಮಠದ ಒಂದು ಇತಿಹಾಸ ಕೂಡ ರಾಜ್ಕುಮಾರ್ ಅವರಿಗೆ ಭಾಳ ಅಭಿನವ ಸಂಬಂಧ ಅಂತೇಳಿ ಸ್ವಾಮೀಜಿ ಭಾಷಣದಲ್ಲಿ ನಾನು ಯೂಟ್ಯೂಬ್ದಲ್ಲಿ ನೋಡಿದ್ದು. ರಾಜ್ಕುಮಾರ್ ಅವರಿಗೆ ಭಾಳ ಪವರ್ಫುಲ್ ಆಗಿ ಮಗು ಹುಟ್ಟುತ್ತಿದ್ದ ಅಂತೇಳಿ ಸ್ವಾಮೀಜಿ ಹೇಳಿದ್ರು ಅಂತ ಭವಿಷ್ಯ ಹೇಳಿದ್ದ ಅಂತಂದೇಳಿ ನಾನು ನೋಡಿದೆ. ಪವರ್ಫುಲ್ ಹುಡುಗನ ಹುಟ್ಟಿದ್ದ ಪುನೀತ್ ರಾಜ್ಕುಮಾರ್. ಆದ್ರೆ ದುರ್ದೈವ ಇವತ್ತು ಅವ್ರು ಇಲ್ಲೇ ಹೋದರೂ ಕೂಡ ಅವ್ರು ಮಾಡಿರ್ತಕ್ಕಂಥ ಚಲನಚಿತ್ರ ರಂಗದಲ್ಲಿ ಕೆಲಸ ಮಾಡಿದ್ದು ಮತ್ತು ಸಮಾಜ ಸೇವೆ. ಇವತ್ತು ನಾನು ಈ ಮಠದ ಒಳಗಡೆ ಬಂದ ಮೇಲೆ ಗುರುಗಳು ನಮ್ಗೆ ಅಲ್ಲಿ ಒಂದು ಟಿಫಿನ್ ವ್ಯವಸ್ಥೆ ಮಾಡಿದ ಮೇಲೆ ಈ ಪತ್ರಿಕಾಗೋಷ್ಠಿಗೆ ಬರ್ಬೇಕಾದ್ರೆ ಅಲ್ಲಿ ಒಂದು ಬೋರ್ಡ್ ಮೇಲೆ ಬರ್ತಿದ್ದು ನಾನು ನೋಡಿದೆ. ಅದನ್ನು ನೋಡಿದ ಮೇಲೆ ನನಗೆ ಆಶ್ಚರ್ಯ ಆಗಿಬಿಡುತ್ತೆ. ಬಹುಶಃ ಯಾವ ಮಠದೊಳಗೂ ಇಷ್ಟೊಂದು ಖಡಕ್ಕಾಗಿ ಸಂದೇಶ ಕೊಡ್ತಕ್ಕಂಥದ್ದಿಲ್ಲ. ಯಾಕಂದ್ರೆ ಬಂದಂಥ ಭಕ್ತರನ್ನ ಹೊಗಳಿ ಅವರಿಂದ ಏನಾದರೂ ದುಡ್ಡು ಕಿತ್ಕೊಳ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಎಲ್ಲ ಮಠದೊಳಗೆ ಮಾಡೋಂಗಿಲ್ಲ. ಎಲ್ಲ ಮಠದಲ್ಲಿ ದಾಸೋಹ ಆಶೀರ್ವಾದ ಎಲ್ಲ ಕಡೆನೂ ಇರೋದು. ಎಲ್ಲೋ ಒಂದು ಕಡೆ 5% 10% ಹೆಸರು ಕಲಿಸ್ತಕ್ಕಂಥ ಮಠಗಳನ್ನ ಎಲ್ಲ ನೋಡಿದ್ದೀವಿ. ಅದ್ರ ಹೆಸರೆಲ್ಲ ಹೇಳಕ್ಕೆ ಹೋಗಲ್ಲ. ಆದರೆ ಇಲ್ಲಿ ಒಳಗೆ ಬಂದ ಮೇಲೆ ನಾವು ನೋಡಿದೆ, ಸೊಕ್ಕಿದವನು ಸೊರಗಲೇಬೇಕು, ಬೀಗಿದವನು ಬಾಗಲೇಬೇಕು, ಏರಿದವನು ಇಳಿಯಲೇಬೇಕು, ಮೆರೆದವನು ಮಣ್ಣಾಗಲೇಬೇಕು, ಉರಿದವನು ಬೂದಿ ಆಗಲೇಬೇಕು. ಇದು ಕಾಲಚಕ್ರದ ನಿಯಮ. ಬಹುಶಃ ಇಂಥ ಒಂದು ಸಾರ ಗೀತೆ ಏನೈತಲ್ಲ, ಇಡೀ ಮಾನವನ ಒಂದು ಜೀವನ ಹೆಂಗೆ ನಡೆಸ್ಬೇಕನ್ನೋದನ್ನ ಅವ ಹೊರಗಡೆ ಏನೇನೇನೇನೋ ಕಟ್ಕೊಂಡು ಬಂದಿರ್ತಾನೆ. ಆದರೆ ಈ ಕ್ಷೇತ್ರಕ್ಕೆ ಬಂದ ತಕ್ಷಣ ಆ ಒಂದು ಬಾಡಿ ಮೇಲಿನ ಸಾರ ನೋಡಿದಂದ್ರೆ ಅವ್ನು ಗೊತ್ತಾಗ್ತೈತಿ ಜೀವನ ಇನ್ನು ಮೊರೆ ಮೂರೋ ದಿನ ನಾನು ಜನಸೇವೆ ಮಾಡಬೇಕು, ನಾನು ದಾನ ಧರ್ಮ ಮಾಡಬೇಕು, ನಾನು 4 ಜನಕ್ಕೆ ಅನ್ನ ಹಾಕಬೇಕು, 4 ಮಠಕ್ಕೆ ನಾನು ದಾನ ಮಾಡಬೇಕು, ಸಾರ್ವಜನಿಕರು ಇದೆಲ್ಲ ಇದೇನು ನಾವೇನು ಪಡ್ಕೊಂಬಂದಿದ್ದೀವಿ ಎಲ್ಲ ಸಾರ್ವಜನಿಕರಿಗೆ ಸೇರಬೇಕು, ಆ ದೇವರಿಗೆ ಸೇರಬೇಕು ಅನ್ನೋದನ್ನು ಬರೀ 4 ಸಾಲುಗಳೊಳಗೆ ಅದ್ಭುತವಾಗಿ ಗುರುಗಳು ಬರೆದಿದ್ದು ನೋಡಿದ ಮೇಲೆ ಬಹುಶಃ ಈ ಮಠದಿಂದ ನಿಜವಾಗಲೂ ಕೂಡ ಭಕ್ತರಿಗೆ ಒಂದು ಒಳ್ಳೆಯದಾದಂಥ ಒಂದು ಆಶೀರ್ವಾದ, ಒಳ್ಳೆಯದೊಂದು ಸಂದೇಶ ಇಲ್ಲಿ ಆಗ್ತಾ ಇದೆ. ಆದ್ದರಿಂದ 14, 15, 16 ಬಹುಶಃ 3 ದಿನನೂ ಕೂಡ ನಾವು ಹುಬ್ಳಿನಿಂದ ನಾವಿಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ. ಬಹುಶಃ ಗುರುಗಳು ಹೆಲಿಕಾಪ್ಟರ್ದು ಹೇಳಿಲ್ಲ, ಭಾಳ ಅದ್ಭುತವಾಗಿ ಈ ಒಂದು ಸಿದ್ದನಕೊಳ್ಳದ ಮಠದ ಜಾತ್ರಾ ಮಹೋತ್ಸವವನ್ನು ನೀವೆಲ್ಲರೂ ಸೇರಿಕೊಂಡು ಅದನ್ನು ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಗುರುಗಳು ಭಾಳ ವರ್ಷದಿಂದನೂ ಕೂಡ ಹೆಲಿಕಾಪ್ಟರ್ ಮುಖಾಂತರ ಹೂವನ್ನು ಹಾಕ್ಬೇಕಂತಕ್ಕಂಥ ಇಟ್ಕೊಂಡು ಬಂದಿದ್ದಾರೆ. ಅದೆಲ್ಲ ಪ್ರಯತ್ನ ನಡೀತಾ ಇದೆ. ಇದ್ರ ಜೊತೆ ಏನಿದೆ, ಮೊನ್ನೆ ಹುಬ್ಳಿಗೆ ನಾನು ಆ್ಯಕ್ಚುಲಿ ಬಂದು ನಾನು ಕರಿಬೇಕಾಗಿತ್ತು ಗುರುಗಳಿಗೆ. ಆದ್ರೆ ಬರೀ ಒಂದು ಫೋನ್ ಮಾಡಿದ್ದೀನಿ ನಾವು ಅವ್ರಿಗೆ, ಇಲ್ಲ ತಾವು ಹುಬ್ಳಿಗೆ ಬರಬೇಕು, ನಾಳೆ ಮುಂಜಾನೆ ಪೂಜಾ ಗಾಂಧಿಯವ್ರು ಬರ್ತಾ ಇದ್ದಾರೆ ಅಂತ. ಏನು ಕೆಲಸ ಅಂತ ಕೇಳಿದ್ರೆ, ಏನಿಲ್ಲ, ನಮ್ಮದು 19 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ವಿ. ಕನ್ನಡ ನಾಡಿನಲ್ಲಿ ಇಬ್ಬರು ಸ್ವತಂತ್ರ ಹೋರಾಟಗಾರರು ಈ ಭಾಗದಲ್ಲಿ. ಒಬ್ಬರು ಮಾನವತಾವಾದಿ 17ನೇ ಶತಮಾನದವರು, ಒಬ್ಬರು ರಾಷ್ಟ್ರಕವಿ ಕುವೆಂಪು. ಕನ್ನಡ ಭಾಷೆಗೆ ಇಡೀ ದೇಶದಲ್ಲಿನೇ ಪ್ರಪ್ರಥಮವಾಗಿ ಕನ್ನಡ ಒಂದು ಭಾಷೆಗೆ ಒಂದು ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಿರ್ತಕ್ಕಂಥ ರಾಷ್ಟ್ರಕವಿ ಕುವೆಂಪು. ಇವತ್ತು ನಾಡಿಗೀತೆ ಬರೆದಿದ್ದಷ್ಟೇ ಅಲ್ಲ, ರೈತಗೀತೆಯನ್ನು ಬರೆದಿರ್ತಕ್ಕಂಥದ್ದು ಸಿರಿಗಣ್ಣನಿಗೆ ಬರೆದು ಇಡೀ ನಾಡಿನ ಜನ ಯಾವ ರೀತಿ ಬದುಕಬೇಕು ಅನ್ನೋದನ್ನು ತಮ್ಮ ಒಂದು ಬರವಣಿಗೆ ಮೂಲಕ ದಾರಿಗೆ ಕೊಟ್ಟಿರ್ತಕ್ಕಂಥವ್ರು ಕುವೆಂಪು ಅವರು. ಸೊ
ಸೊ ಇದು ಕುವೆಂಪು ಅವ್ರ ಹೆಸರನ್ನ ಬೆಳಗಾವಿ ಇದು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಹೆಸರನ್ನ ಕೊಡ್ಬೇಕಂತಕ್ಕಂಥದ್ದು ಬೇಡಿಕೆ. ಅದಾದ್ಮೇಲೆ 12ನೇ ಶತಮಾನದ ಬಸವಣ್ಣವ್ರ ಹೆಸರನ್ನ ವಿಜಯಪುರ ಏನು ಬಸವನ ಬಾಗೇವಾಡಿನಲ್ಲಿ ಹುಟ್ಟಿದ್ರು ಬಸವಣ್ಣವರು 12ನೇ ಶತಮಾನದಲ್ಲಿ ಕ್ರಾಂತಿಯನ್ನ ಮಾಡಿರ್ತಕ್ಕಂಥವ್ರು. ಬಹುಶಃ ಅಮೆರಿಕದವರು ಅನ್ಕೊಂಡಿದ್ರು 500 ವರ್ಷ ಆಯ್ತು ನಾವು ಅಮೆರಿಕ ಸಂಸತ್ತನ್ನು ಕಟ್ಟಿ ಜಗತ್ತಿನಲ್ಲಿ ನಾವೇ ಸಂಸತ್ತನ್ನು ನಿರ್ಮಾಣ ಮಾಡಿದ್ರು ಅಂತ ಭಾಳ ಬೀಗ್ತಾ ಇದ್ರು. ಅವರೆಲ್ಲ ಭಾಳ ಭಾಷಣಗಳೆಲ್ಲ ಹೊಡಿತಾ ಇದ್ರು. ಆದ್ರೆ ಅಲ್ಲಿರ್ತಕ್ಕಂಥ ಅಮೆರಿಕದ ಒಬ್ಬ ಭಾರತೀಯ ಸಂಸದ ಹೇಳಿದ, ಇಲ್ಲ ನೀವು ಅಮೆರಿಕದವ್ರು ಏನು 500 ವರ್ಷದಿಂದ ನಾವು ಸಂಸತ್ ಕಟ್ಟಿವಂತೀವಿ, ನೀವೆಲ್ಲ ಬೀಗ್ತಾ ಇದ್ದೀರಿ, ಅದನ್ನ ನಿಮ್ದೆಲ್ಲ ವಯಸ್ಸುಳ್ಳ. ಆದ್ರೆ 800 ವರ್ಷದಿಂದಗಡೆ ಭಾರತ ದೇಶದಲ್ಲಿ ಇದೇ ನಮ್ಮ ಬಸವ ಕಲ್ಯಾಣದಲ್ಲಿ ಬಸವಣ್ಣವರು ಈ ಒಂದು ವಿಜ್ಞಾನ ಆಸ್ಥಾನದಲ್ಲಿ ಮೂಲಕ ಜನರ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಬೇಕು ಅನ್ನತಕ್ಕಂಥದ್ದನ್ನ ಒಂದು ಸಂಸತ್ತನ್ನು ನಿರ್ಮಾಣ ಮಾಡಿ ಜಗತ್ತಿಗೆ ಮೊದಲನೇ ಸಂಸತ್ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಬಸವಣ್ಣವರು ಅಂತ ಹೇಳಿದ ಮೇಲೆ ಅಂತ ಒಬ್ಬ ಬಸವಣ್ಣವರ ಹೆಸರನ್ನ ಇವತ್ತು ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಇಡಬೇಕಂತಕ್ಕಂಥ ಒಂದು ಬೇಡಿಕೆ. ಮತ್ತು ಸಂಗೊಳ್ಳಿ ರಾಯಣ್ಣ ಬಗ್ಗೆ ನಿಮಗೆಲ್ಲ ಗೊತ್ತು, ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಗೊತ್ತು. ಭಾರತ ದೇಶದ ಇತಿಹಾಸದಲ್ಲಿ ಬ್ರಿಟಿಷರ ಜೊತೆ ಎಲ್ಲರೂ ಆ ಬ್ರಿಟಿಷರ ಒಂದು ಬೂಟ್ ನೆಕ್ಕಿ ಬ್ರಿಟಿಷರ ಒಂದು ಆಸೆ ಅಮಿಷಗಳಿಗೆ ಒಡ್ಡಾಗಿ ಅವ್ರು ಕೊಡ್ತಕ್ಕಂಥ 100 ಎಕರೆ ಜಮೀನುಗಳಿಗೆ ಅವರು ಬಲಿಯಾಗಿ ದೇಶದ ಸ್ವತಂತ್ರ ಇನ್ನೂ ಸಿಗಬಾರದು, ದೇಶದ ಒಂದು ಸ್ವತಂತ್ರಕ್ಕೆ ಅಡ್ಡಿ ಆಗ್ತಕ್ಕಂಥ ಸಾಕಷ್ಟು ಇತಿಹಾಸವನ್ನು ನಾವು ನೋಡಿದ್ದೀವಿ. ಆದರೆ ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲದೇನೆ ಬಹುಶಃ ಕಿತ್ತೂರು ರಾಣಿ ಚೆನ್ನಮ್ಮ ಮನಸ್ಸು ಮಾಡಿದ್ರೆ 100 ವರ್ಷ ಬದುಕಬೇಕಾಗಿತ್ತು. ಸಾಕಷ್ಟು ಆಳ, ಸಾಕಷ್ಟು ದೊಡ್ಡ ಅರಮನೆ, ಸಾಕಷ್ಟು ದುಡ್ಡು, ಐಶ್ವರ್ಯ, ಒಡವೆ, ಲಕ್ಷಾಂತರ ಎಕರೆ ಜಮೀನು ಇದ್ರೂ ಕೂಡ ಆ ತಾಯಿ ಈ ಬ್ರಿಟಿಷರನ್ನು ಈ ದೇಶದಿಂದ ಒಡೆದೋಡಿಸ್ಬೇಕಂತೇಳಿ ಕೇವಲ 40 ವರ್ಷದ ಒಳಗಡೆನೆ ತಮ್ಮ ಒಂದು ಪ್ರಾಣವನ್ನು ಈ ತಾಯ್ನಾಡಿಗಾಗಿ ಅರ್ಪಣೆ ಮಾಡಿರ್ತಕ್ಕಂಥವ್ರು ಕಿತ್ತೂರು ರಾಣಿ ಚೆನ್ನಮ್ಮ.